25ರಿಂದ 29ರವರೆಗೆ ಅಲ್ಲಿವರೆಗೆ ನಾವು ವೇಟ್ ಅಷ್ಟರೊಳಗೆ ಏನೋ ಬಜೆಟ್ ಬರಲಿಲ್ಲ ಮತ್ತೆ ಮುಂದೆ ಹಾಕೋದು ಹೋಗುವಂಥದ್ದು ಇದು ಆಗಬಾರ್ದಾಗ್ಯದ. ಮುಂದೆ ಕ್ಲಿನಿಕ್ಗಳು ಆರೋಗ್ಯ ಸಲುವಾಗಿ ನೀವು ತೆಗೆದುಕೊಂಡಂಥ ನಿರ್ಧಾರ ಒಳ್ಳೆಯದೇನ. ಹೌದು, ಬಸ್ ಸ್ಟ್ಯಾಂಡ್ ಸಮೀಪ ಇದ್ದರೆ ಭಾಳ ಒಳ್ಳೆಯದು. ಪಟ್ನಲ್ಲಿ ಹೋಗಿಬಿಟ್ಟಿದ್ರೆ ಬಡವ್ರಿಗೆ ಹೋಗೋಕ್ಕೆ ಸಾಧ್ಯ ಆಗ್ತದೆ. ಅದು ವಿಶೇಷವಾಗಿ 39 KSRTC ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ ಮಾಡಿದ್ದಾರೆ. 39 ಜಿಲ್ಲಾ ಮಟ್ಟದಲ್ಲಿರ್ಬೋದು ಅಥವಾ ಈ ರಾಜಧಾನಿ ಮಟ್ಟದಲ್ಲಿರ್ಬೋದು ಮಾಡಿದ್ದಾರೆ. ಇನ್ನೂ ಆಗಬೇಕು. ಪ್ರತಿಯೊಂದು ತಾಲೂಕಾ ಮಟ್ಟದ ಬಸ್ ಸ್ಟ್ಯಾಂಡ್ ಹತ್ತಿರ ಇಂಥವು ಆಗ್ಬೇಕು. ಸುಸಜ್ಜಿತವಾದ ದವಾಖಾನೆಗಳು ಬೇಕಾಗ್ತದೆ. ಯಾಕಂದ್ರೆ ಆ ತಾಲೂಕು ಮಟ್ಟಕ್ಕೆ ಬರಲಿ, ಆನಂತರ ಹಳ್ಳಿ ಗಿಡಿ ನೋಡೋಣ ಇದು ಹೋಬಳಿ ಗೀಬಳಿ ಮತ್ತು ಇಷ್ಟೆಲ್ಲ ಆಗಲಿ ಆಯ್ತಂದ್ರೆ ತಾಲೂಕು ಮಟ್ಟದ ಸುಸಜ್ಜಿತವಾದಂಥ ಒಂದು ದವಾಖಾನೆಗಳು ಬಂದು ಪ್ರತಿಯೊಂದು ತಾಲೂಕಿಗೆ ಸಹಜವಾಗಿನ ಆರೋಗ್ಯದ ಬಗ್ಗೆ ಕಾಳಜಿ ಮತ್ತು ಅಲ್ಲೆಲ್ಲ ಸಿಗಬೇಕು ರೀ. ಬರೀ ದವಾಖಾನೆ ಮಾಡಿದೀವಪ್ಪ, ಒಂದು 4 ಮಂದಿ ಡಾಕ್ಟ್ರ್ ನೇಮಿಸಿವಿ ಅಂತೇಳಿ ಯಾವುದೋ ಔಷಧ ಇಲ್ಲದಿದ್ದರೆ ತೊಗೊಂಡು ಏನು ಮಾಡೋದು ರೀ. ನಾವು 24 ತಾಸಲ್ಲಿ ಕರೆಂಟ್ ಕುಡಿದು ಕರೆಂಟ್ ಇಲ್ದಾಗ ಮಾಡಿ ಬಿಟ್ಬಿಡೋದು, ಇದು ಪ್ರಗತಿ ಅಲ್ಲ. ಇದು ಮಾಡಿದ್ರಿ, ಸಂತೋಷ ಪಡುವಂಥ ವಿಷಯ. ಕೊನೆಗೆ ಇನ್ನೊಂದು ಮಾತನ್ನು ನೀವು ಮಾಡಿದಿರಿ, ಈ ನಮ್ಮ ಕಬ್ಬು ಬೆಳೆಗಾರರಿಗೆ ಒಂದು ಏನಪ್ಪ APMCಗಳಲ್ಲಿ 13 APMCಗಳಲ್ಲಿ ನಾವು ವೇ ಬ್ರಿಡ್ಜ್ ತೂಕದ ಒಂದು ಏನು ನೀವು ಮಾಡಿದಿರಿ ಬ್ರಿಡ್ಜ್ ಅಥವಾ ಸೇತುವೆ ಮಾಡಿದಿರಿ, ಅದು ಒಳ್ಳೆಯದು. ಇನ್ನೂ ಆಗಬೇಕು. ಪ್ರತಿಯೊಂದು ಶುಗರ್ ಫ್ಯಾಕ್ಟ್ರಿ ಎಷ್ಟಾವೆ ಇಲ್ಲ ಅವ್ರ ಸಮೀಪದಲ್ಲಿ ಒಂದು ವೇ ಬ್ರಿಡ್ಜ್ ಆಗಬೇಕು. ಅಂದಾಗ ಅಲ್ಲಿ ಮೋಸ ಆಗೋದು ತಡೀಲಿಕ್ಕೆ ಸಾಧ್ತದೆ. ರೈತರಿಗೆ ಕರೆಕ್ಟ್ ತೂಕ ಬರಲಿಕ್ಕೆ ಸಾಧ್ಯ. ಇಲ್ಲಾಂದ್ರೆ ಮೋಸ ನಡೆಯೋದು ನಿರಂತರ ಇದು. ಅದಕ್ಕಾಗಿ 3 ಒಳ್ಳೆಯ ಹೆಜ್ಜೆ ಆದರೂ ಭಾಳ ಕಡಿಮೆ ರೀ. ದೊಡ್ಡ ರಾಕ್ಷಸಗ ಒಂದು ಏನೋ ಸಣ್ಣ ಜೀರಿಗೆ ಸಾಸಿವೆ ಹಾಕಿದಂಗೆ ಆಗಿಬಿಡ್ತದೆ. ಅದಕ್ಕಾಗಿ ಇದಕ್ಕಿಂತಲೂ ಇನ್ನೂ ಒಂದು ರ್ಯಾಪಿಡಾಗಿ ಸಿದ್ದರಾಮಯ್ಯನವರು ಒಂದಿಷ್ಟೇನೋ ಧೈರ್ಯ ಮಾಡಬೇಕಾಗಿದೆ ಇವತ್ತು. ಯಾಕಂದ್ರೆ ಅವ್ರಿಗೆ ಸಾಧ್ಯತೆ ಇವತ್ತು. ಯಾಕಂದರೆ ನಾವು ಸನ್ಯಾಸ ತೊಗೊಳೋರಿದ್ದಾರೆ, ನಾಳೆ ನಮ್ಗೆ ಮೆಜಾರಿಟಿ ತೋರಿಸ್ಬೇಕು ಮಾಡಬೇಕು ಅನ್ನೋದಿಲ್ಲ. ಮುಂದಿನ 2-3 ವರ್ಷದಲ್ಲಿ ಒಳ್ಳೆ ಕೆಲಸ ಮಾಡಿದ್ರೆ ಇತಿಹಾಸ ಉಳಿಯುವಂಥ ಕೆಲಸ ಹೋಗ್ಬಿಡ್ತದೆ. ಶಿಕ್ಷಣಕ್ಕೆ ಬಂದರೆ ಆದ್ಯತೆ ಕೊಡುವಂಥದ್ದು, ಆರೋಗ್ಯಕ್ಕೆ ಬೇರೆಡಕ್ಕೆ. ಈಗ ಹೆಂಗೆ ಹೇಳಿದ್ದೆ ನಿಮ್ಗೆ, ಕೇಜ್ರಿವಾಲ್ 18-20% ಕೊಡ್ತಾ ಇದ್ದಾರೆ ಆದ್ಯತೆ ತಮ್ಮ ಬಜೆಟ್, ಟೋಟಲ್ ಬಜೆಟದಲ್ಲಿ. ಅಷ್ಟು ಬೇಡ ನಮ್ಮ ಕಡೆಗೆ 15 ಶಿಕ್ಷಣಕ್ಕೆ, ಒಂದು 10 ಆರೋಗ್ಯಕ್ಕೆ ಕೊಟ್ಟರು ಸಹ ಸಾಕು. ಬೇಕಾದಷ್ಟು ಇಂಪ್ರೂವ್ಮೆಂಟ್ ಆಗ್ತದೆ. ಅದು ಕೊಡೋರು ಯಾರ ಅನ್ನೋದು ಒಂದು ಇವತ್ತಿನ ದೊಡ್ಡ ಮೂಲಭೂತ ಪ್ರಶ್ನೆ ಆಗ್ಯದ. ಆದರೆ ಏನೂ ಇರಲಿ, ಸಮಥಿಂಗ್ ಈಸ್ ಬೆಟರ್ ದನ್ ನಥಿಂಗ್ ಅಂತ. ಏನೂ ಇಲ್ಲನೋ ಏನೋ ಒಂದಿಷ್ಟು ಐತಲ್ಲಪ್ಪ ನಮ್ಮ ಕರ್ನಾಟಕದಲ್ಲೇ ಅಂತ ನಾವು ಸಂತೋಷ ಪಡೋಣ. ಅದಕ್ಕೆ ಸಿದ್ದರಾಮಯ್ಯರಿಗೆ ನಾವು ಅವತ್ತು ಮಾಡಿದ ಒಳ್ಳೆ ಕೆಲಸ ಮಾಡಿದ್ರೆ ಅಂತೇಳಿ ನಮ್ಮನ್ನು ಹೇಳಿನು. ಜೊತೆಗೆ ಒಳ್ಳೆಯ ಒಬ್ಬರು ನಮ್ಮ ಏನಪ್ಪ ಅಂತಂದರೆ HK ಪಾಟೀಲ್ ಅಂತವರು ಒಂದು ಒಳ್ಳೆಯ ಜನ ಇದ್ದಾರೆ. ಜಾರ್ಜ್ ಅಂತವರು ಒಂದಿಷ್ಟು ಒಳ್ಳೆಯ ಕೆಲಸಗಾರಿದ್ದಾರೆ, ಈ ಕ್ಯಾಬಿನೆಟ್ ಇದ್ದಾರೆ. ಅವ್ರಿಗೂ ಸಹ ಥ್ಯಾಂಕ್ಸ್ ಹೇಳೋಣ. ಯಾಕಪ್ಪ ಅಂತಂದ್ರೆ ಒಂದು ಏನೋ ಆಗಬೇಕಾದ್ರೆ ಎಲ್ಲರೂ ಒಳ್ಳೆಯವ್ರ ಸಂಘ ಬೇಕಾಗ್ತದೆ. ಒಬ್ಬ ಕೇವಲ ನಮ್ಮ ಸಿದ್ದರಾಮಯ್ಯ ಒಬ್ಬರಿಂದ ಇದಾಗ್ತೈತಿ ಮತ್ತೇನೋ ಆಗ್ತದೆ ಅನ್ನೋದೆಲ್ಲ ತಪ್ಪು. ಜೊತೆಗೆ ಎಲ್ಲರೂ ದಿನೇಶ್ ಗುಂಡೂರಾವ್ ಅವರು ಒಳ್ಳೆಯ ಕೆಲಸಗಳು ಮಾಡ್ತಾಯಿದ್ದಾರೆ ಆರೋಗ್ಯ ದೃಷ್ಟಿಯಿಂದ. ಇವೆಲ್ಲ ಒಳ್ಳೇದಾಗಲಿಕ್ಕತ್ತದ ಅಂತೇಳಿ ನಾವು ಇವತ್ತು ಹೇಳಬೇಕಾಗಿದೆ. ಆ ದೃಷ್ಟಿ ಇಟ್ಕೊಂಡು ಇವತ್ತು ಆರೋಗ್ಯ ದೃಷ್ಟಿ ಆಗಿರ್ಬೋದು ಮತ್ತು ಶಿಕ್ಷಣ ದೃಷ್ಟಿ ಆಗಿರ್ಬೋದು ಒಂದು ಸಣ್ಣ ಹೆಜ್ಜೆ